ಏನ್ ಮಾಡ್ತಾ ಇದ್ದಿ? ಅಯ್ಯೋ ನೆನ್ನೆದಂತೂ ಸಂಪ್ಳದೆ ದೋಸೆ ಉಯ್ಯದ ಅನ್ಕೊಂಡು ಉಯ್ತೇವೆ. ಯಾರು ತಿಂದರು ಹೋಗೋದು ಆಸೆಯ? ನೆನ್ನೆನೆ ತಿನ್ನಕ್ಕಾಗ್ಲಿಲ್ಲ. ಬೇಡ ನನ್ಗೆ. ಇದೊಳೆ ಸರಿ ಐತ್ ನಿಮ್ದೊಳೆ ತಲೆನೋವು ಬಂದು ಸಾಯ್ತಾ ಕುಂತೀನಿ ನಾನೇ. ಅದೇ ನಿಮ್ಗೆ ಮಕ್ಕದ ಮೇಲೆ ಕಣ್ಣಿದ್ದವ ಇಲ್ವ? ನೆನೆ ಸಂದೇಲಿ ಊಟನ ರಾತ್ರಿ ಊಟನ ಉಣ್ದಂಗೆ ಸಂಡೆಯಿಂದನು ಒಂದು ಸಬಕ್ ಮನೆ ಕತ್ ತಲೆನ ಔಷಧಿ ಹಾಕೊಂಡು ಆ ತಲೆನ ಔಷಧಿ ಹಾಕೊಂಡು ತಲೆನೋವು ಕಮ್ಮಿ ಆಗ್ದಾರೆ ಸಾಯ್ತಾ ಕುಂತೀನಿ. ನಿಮ್ಗೆ ಗೊತ್ತು. ಏನು ಗೊತ್ತಿದ್ದಂಗೆ ಆಡ್ತೀರಲ್ಲ ನೀವು. ನನ್ಗೆ ಏನು ಮಾಡೋಕ್ಕಾಗಿಲ್ಲ ಕಣಪ್ಪ. ಇರೋ ಸಂಪ್ಳದೆ ದೋಸೆ ಉಯ್ಕೊಟ್ಟನು ಚಟ್ನಿ ಮಾಡ್ಬಿಟ್ಟು ತಿಂದರಿ ಇರಿ ಅದೇನು ಬೇಕು ಮಾಡ್ಕೊ ಉಣ್ಣೋಗೆತ್ತಾಗೆ. ಏನ್ಲ ಇದು ನಮ್ಮ ಮನೆ ಬರ ಇದು ಥೂ. ಅಲ್ಲ ಒಂಚೂರ ಅಡುಗೆ ಮಾಡ್ಕೊಡಕು ನೀನು ಸಂಕಟ ಬಿದ್ದು ಹಿಂಗೆ ಆಡ್ತೀಯಲ್ಲ ನೀನು. ಅಪ್ಪ ದೇವ್ರೇಕಂತ ಹೋಗಬತ್ತಾಗೆ. ನೀವೇ ಸರಿ ಆತಾಗೆ. ಸರಿ ಬಿಡಿ ನೀವು ಒಳ್ಳೆ ಚೆನ್ನಾಗಂತ ಇದ್ದೀರಿ. ಅಲ್ಲಕ್ಕಂದ್ರೆ ಇದಕ್ಕೆ ಹಿಂಗೆ ಮಾತಾಡಿರಿ ನೀವು ನಂಗೆ ಆಯ್ತಿಲ್ಲ ಅಂತ ಹೇಳ್ತಾ ಇಲ್ವಾ? ಅಯ್ಯೋ ಬೇಡ ಹೋಗವ ತಾಯಿ. ನೀನು ಮಾಡೋದೇ ಬೇಡ ತಾಗೆ. ಅಲ್ಲ ಹೇಳ್ತೇವೆ ನೀನು ಎಣ್ಣೆ ಬೆಳಿಗ್ಗೆ ಸಂಪ್ಳ ಏನು ಯಾಕೆ ಹೊಸಿ ಬಿಡ್ತದೆ. ನೆನೆ ಸಣ್ಣ ಯಾದೂರಿ ಉತ್ಕೊಂಡು ಸತ್ತೀವಿ. ತಿರ್ಗಾ ಅದನ್ನೇ ತಿರ್ಗಾ ಮಾಡಲ್ಲಂತೆ. ಹೋಗು ಅಕ್ಕಿ ಹಾಕು ಒಂದು ಪಾವ ಮೊಸರು ತತ್ತೀನಿ. ಇದು ಯಾವ ಹಣೆ ಬರ ಅಂದಾರೋ ಮನೆಗೆ ಸೊಸೆರು ಬಂದು ನಮ್ಗೆ ನೆಮ್ಮದಿ ಇಲ್ಲ ತಾಗೆ. ಅಯ್ಯೋ ನಿನ್ ಮಗ ಏನು ಹೊಸಿ ಚೆನ್ನಾಗಿರಲ್ಲ ಸೊಸೆ ಅಂತ ಕಟ್ಕೊಬೈದಾನಪ್ಪ. ಹೊಸಿ ಚೆನ್ನಾಗಿರೋದು ಕಟ್ಕೊಬೈದಾನ. ಅಲ್ಲಕ್ಕಂದ್ರೆ ಒಂದು ಸಂಬಳ ಕೊಡಕ್ಕಿಲ್ಲ ಏನಿಲ್ಲ ಅವಳು ಅಕೌಂಟ್ಗೆ ಹಾಕೊಳಕ್ ಅದೇ ಮನೆ ಬರಂದರು. ಈ ನನ್ನ ಮಗನ ಏನು ಮಾನ ಮರವದಿ ಬಿಡ್ವೆ ನೆಕ್ತಿ ಒಂದಿಷ್ಟು ಬೆಂಕಿ ಕರ್ಕೊಂಬಂದೆ ನಮ್ಮ ಅವ್ವ ಅಪ್ಪನಿಗೆ ಅಡುಗೆ ಮಾಡ್ಕೊಂಡಿರೋ ಬಡ್ಡಿ ಅಂತ ಒಂದು ದಿವಸ ಅಂದಿಲ್ಲ ನನ್ನ ಮಗ. ಬೇಕಾದ್ರೆ ಅವನೇ ಮಾಡಿ ತೆಗ್ತಾನೆ ಮೈಸೂರಲ್ಲಿ ನನ್ಗೆ ಗೊತ್ತಿಲ್ವಾ ಅವ್ನು ಯಾವ ಬುದ್ಧಿ ಕಲ್ತವನೆ ಅಂತವ. ನನ್ನ ಮಗ ಅವ್ವ ಅದೇ ನಮ್ಮ ಹೊಟ್ಟೆಲಿ ನಮ್ಮ ಹೊಟ್ಟೆ ವರ್ಷ ಮಟ್ಟೆ ಕಟ್ಬೇಕು ಅಂತಾನೆ ಊಟನೇ ಕಣ್ಬ. ಅಲ್ಲ ಅದಕ್ಕೂ ಅದೃಷ್ಟ ತರಬೇಡ್ದ ಮಾಡ್ಸ್ಕೊ ಉಣ್ಣಕ್ಕುವೆ. ಎಲ್ಲಿದ ನಮ್ಗೆ ಅದೃಷ್ಟ? ತಂಗ್ಳ ಬಂಗ್ಲ ತಿನ್ನೋ ಅದೃಷ್ಟ ಎಷ್ಟಿದ್ರು ನಮಗೆ ತಿನ್ನಕ್ಕೆ ಅದೃಷ್ಟ ಇಲ್ಲ ಕಣ್ ಹೋಗು. ಏನಾರು ಮಾಡ್ಕೊಂಡು ಹಾಳು ಬಿದ್ದು ಹೋಗ್ರಿ. ಅಲ್ಲ ಜವಾಬ್ದಾರಿ ಅನ್ನೋದಿದ್ದದ ಬಡ್ಡಿ ಅದಕ್ಕೆ ಒಂದು ದಿವಸ ಫೋನ್ ಮಾಡಿ ಉಂಡ್ರ ತಿಂದ್ರ ಅನ್ನಕ್ಕಿಲ್ಲ. ಹೇಳ್ತೀನಿ ಹೆಚ್ಚಾಗಿ ಹೋಗಲ್ಲ ನನ್ನ ಮಗನಿಗೆ. ದಿವಸ ಬಿಡ್ಕೊಂಡು ತಿರ್ಗಕ್ಕೆ ಸರಿ ಕಂಡ್ಬಿಡು ನಿನ್ನ ಮಗ. ಏನಾರು ಮಾಡ್ಕೊಂಡು ಹಾಳು ಬಿದ್ದೋಗ್ಲಿ ಹೋಗಿ ಯಾರು ಬೇಕು. ಇದು ಸಿಕ್ಕಿದ್ನ ಗೋವಿಂದ ಎಲ್ಲಿ ಸಿಕ್ಕಿದ ನಾನು ಸಿಕ್ಕಿಲ್ಲ. ಅವತ್ತು ಬಂದು ಗಂಡು ಹೊರ್ತು ಮಾತಾಡ್ಕೊಂಡು ಹೋದ್ರಲ್ಲ ಅಷ್ಟೇ. ಅದಾದ್ಮೇಲೆ ಎಲ್ಲಿ ಸಿಕ್ಕಿದರು? ಅಲ್ಲ ಕಲೆ ಇವರು ಯಾವ ವಿಷಯ ಹಿಂಗೆ ಮಾತಾಡ್ದೆ ಹಿಂಗೆ ಅವರಲ್ಲಿ ಇವರು ಅದೇನೋ ಕಳಿಸ್ತೀನಿ ಅದು ವಿಚಾರಿಸ್ತೀನಿ ಅವಳನ್ನ ಕಳಿಸ್ತೀನಿ ಅಂತ ಹೇಳಿದ್ಲು. ಅಮ್ಮ ಕಳಿಸಿದ್ಮೇಲೆ ಮಗಳು ಹೋದ್ಮೇಲೆ ಅಲ್ಲಿ ಏನು ಎಂತು ಅಂತ ಏನಾರು ಯಾವ್ದಕ್ಕಾರ ಒಂದು ಫೋನ್ ಮಾಡಿ ಹೇಳ್ಬೇಕು ತಾನೆ. ಇಲ್ಲ ಬಟ್ಟಿ ತಗ ಬರ್ಬೇಕು ತಾನೆ. ಈಗ ಸುಮ್ಮನೆ ಆಗ್ಬಿಟ್ರೆ ಇವರು ಅವ್ರೊಟ್ಟಿಗೆ ಈಗ ನಾವು ಏನು ಮಾಡಬೇಕು ಅಂತ ಕಾಣಕನಪ್ಪ. ಅದೇನ್ ಮಾಡ್ಬೇಕು ಅಂತ ಮಾಡಿದಾರ ಏನೋ. ನನ್ನ ಮನೆ ಬರೋ ಸರಿ ಇಲ್ಲ ಕಂದ್ಬಿಡು. ನನ್ನ ಮಾತ ಕೇಳಿ ಅವತ್ತಿಂದ ನಾನು ಫೋನ್ ಮಾಡಿಲ್ವಾ? ಇಲ್ಲ ಕಲೆ ಫೋನ್ ಮಾಡಿಲ್ಲ ಅವನು ಮಾಡಿಲ್ಲ ನಾನು ಮಾಡಿಲ್ಲ. ನೋಡೋದನ್ನ ನಾಲ್ಕು ದಿವಸ ಕಳೀಲಿ ಅಂತ ನೋಡ ಸುಮ್ನಿರಿ ಅಂತಿದ್ನಲ್ಲ ಅಂದ್ಬಿಟ್ಟು ಸುಮ್ಮನೆ ಯಾವ್ದು ಕಾರ್ಯ ಒಂದು ಯಾವ್ದಾರು ಒಳ್ಳೇದೋ ಕೆಟ್ಟದೋ ಯಾವ್ದಾರು ಹೇಳ್ಬೇಕು ತಾನೆ ಇವ್ರ ಪಾಡಿಗೆ ಇವ್ರು ಸುಮ್ಮನಿದ್ಬಿಟ್ರೆ. ಅದೇ ಮದುವೆ ಮಾಡ್ತೀವಿ ಅನ್ಬಿಟ್ವಲ್ಲ ಅವ್ರಿಗೆ ಹತ್ಕೊಬಿಡ್ತು. ಮದುವೆ ಮಾಡ್ತೀವಿ ಅನ್ಬಿಟ್ವಲ್ಲ ಅನ್ಬಿಟ್ಟು ಮಾಡ್ದಾನೆ ಹಂಗೆ ಇದ್ಬಿಟ್ಟಾರಂತ ಸುಮ್ಮನೆ. ನೋಡ್ಕೊಬತ್ತೀನಿ ಸುಮ್ಕೆ. ಹೆಣ್ಣು ನೋಡ್ಕೊಬತ್ತೀನಿ ಬಂದು ನೋಡೋ ಬಡ್ಡಿ ಮಗನೆ ಅಂತೀನಿ ಸುಮ್ಕಿರ ಅವ್ನಿಗೆ. ಇನ್ನೇನು ಗುಸ್ದಾಸ್ ಅಂದ್ರೆ ಆಯ್ಕಿಲ್ಲ ಕಣ್ರಿ. ಇವ್ರು ಯಾವ್ದು ಒಳ್ಳೇದು ಕೆಟ್ಟದಕ್ಕೂ ಬರ್ನಿಲ್ಲ ಅಂದ್ಮೇಲೆ ಇನ್ನೇನು ಫೋನ್ ಮಾಡಿ ಅವ್ನಿಗೆ ಗೋವಿಂದನ್ಗೆ ಫೋನ್ ಮಾಡ್ರಿಗ. ಹಿಂಗ ಆಯ್ತದ ಎತ್ತುತ್ತೇನೆ ಇಲ್ಲ ನೋಡಲಿ. ಶಿವ ಕರ್ಮ ಏನು ಹಣೆ ಬರ್ಬೋ ಏನೋ. ನನ್ನ ಮಗ ವಾಪ್ಸರಿಯಾಗಿದ್ರೆ ಅವನ್ನ ಯಾವ ಥರ ಬುಗ್ರಿ ಆಡ್ಸಂಗೆ ಗೊತ್ತಾ. ನೋಡಿಲಿ ಎತ್ತುತ್ತೇನೆ ಇಲ್ಲ. ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ನಿಮ್ಮ ಕರೆಯನ್ನು ಈ ಸಮಯದಲ್ಲಿ ಸ್ವೀಕರಿಸುತ್ತಿಲ್ಲ. ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನಿಸಿ. ಎತ್ತುತ್ತೆ ಇಲ್ಲ ಕಲೆ. ಲೇ ದುರಂಕಾರದ ಬಡ್ಡಿ ಹಾಕಳು ಇವನ್ನ ಈ ನನ್ನ ಮಗ ಸರಿಯಾಗಿದ್ದಿದ್ರೆ ಅವ್ರನ್ನ ಹೆಂಗೆ ಆಡ್ಸ್ಬೋದಾಗಿತ್ತು ಗೊತ್ತಾ. ನಳಿ ಮನೆ ನಮ್ಮ ಕಡೆಗೆ ಅವನೇ ಅವ್ರು ಕಟ್ಕೊಂಡು ನಮ್ಗೆ ಏನು ಅಂತ ಹೆಂಗೆ ಮಾಡೋದು ಅಂತಲೇ ಗೊತ್ತಾಯ್ತಲ್ವಲ್ಲೇ ಇಲ್ಲಿ ನಮ್ಮ ಮಾತಿಗೆ ಒಂದು ಚೂರಾರೆ ಬೆಲೆ ಇಲ್ವಲ್ಲ. ಅವತ್ತು ಬರೀ ಒಂದು ಚೂರ ಉಸಿರ ಎತ್ತಿದ್ಕೆ ಎಡ್ತಿ ಕರ್ಕೊಂಡು ಓಡ್ಬಿಟ್ಟ. ಹಂಗಾರೆ ನಾವು ತಪ್ಪು ಹೇಳಿದ್ವಾ? ನಮ್ಮ ವಂಶ ಬೆಳಗ್ಲಿ ಅಂತ ತಾನೇ ಹೇಳ್ತಾ ಇರೋದು. ಏನು ಮಾಡೋದು ಅಂತಾನೆ ಅರ್ಥ ಆಯ್ತಿಲ್ಲ ಕಣ್ ಹೋಗತ್ತಾಗೆ. ಕಾಣಕನಪ್ಪ ಅದೇ ಸೀಮ್ಗೆ ಚೆಲುವೆ ಕಟ್ಕೊಂಡಿನಿ ಅಂತಂಗ ವಾಲೆ ಕಳ್ಕೊಂಡನೋ ನಿನ್ನ ಮಗ. ಅಯ್ಯೋ ಅಯ್ಯೋ ಅಪ್ಪತ್ತು ನಾನಂತೂ ಕಾಣಕನ್ರಿ. ಹುಚ್ಚು ಬರೋದು ಒಂದೇ ಬಾಕಿ ನನಗೆ. ನಾವು ಹಿಂಗೆ ಕೂತ್ಕೊಂಡ್ರೆ ಆಯ್ಕಿಲ್ಲ ಹೋಗಿ ಅಂಗಡಿ ತಕ್ಕೆ ಹೋಗ್ಬಿಟ್ಟು ಅದೇನು ಕೇಳ್ಕೊಬರಾಗಿ ಈಗೇನು ಬಂದು ಈಗೇನು ಅದೇನು ಸರಿ ಮಾಡಿರೋ ಇಲ್ಲ ಅದೇ ನಾವೇನು ಮುಂದಿನ ದಾರಿ ನಾವು ನೋಡ್ಬೇಕು ಏನು ನೋಡಿ ನಾವು ಮಾಡಬೇಕು ಅಂತ ಕೇಳ್ಕೊಬರಾಗಿರಿ. ಈಗ ನಾವು ಹಿಂಗೆ ಗುಸ್ನಾಸ ಅಂತ ಕೂತ್ಕೊಳಕ್ಕದ ಅವಳಿಗೋಸ್ಕರ ನಾವ್ಯಾಕ್ರಿ ನನ್ನ ಮಗನಿಗೆ ನಮ್ಮ ಜೀವನ ನಾವು ಹಾಳು ಮಾಡ್ಕೋಬೇಕು. ನಮ್ಮ ವಂಶ ನಾವು ಅವಳು ಪ್ರೀತಿಸ್ಬಿಟ್ಟು ಕಟ್ಕೊಬಿಟ್ಟಾನೆ ಅಂದ್ಬಿಟ್ಟು ಅವಳಿಗೋಸ್ಕರ ಈಗ ನಾವು ನನ್ನ ಮಗನ ಮದುವೆ ಮಾಡ್ದಾನೆ ನಮ್ಮ ಮನೆ ಬೆಳ್ಕಾಗದು ಬೇಡವಾ? ನಾವು ಅವ್ರು ಹೇಳ್ದಂಗೆ ಕುಣಿದ್ರೆ ಆಯ್ಕಿಲ್ಲ. ಈಗ ಒಂದು ಮಾತಾ ಅಂಗಡಿ ತಕ್ಕೆ ಹೋಗಿ ಮನೆಗೆ ತಕ್ಕೆ ಹೋಗ್ಬೇಡಿ. ನೀವು ಅಂಗಡಿ ತಕ್ಕೆ ಹೋಗಿ ಅಂಗಡಿ ತವೆ ಅವನಿಷ್ಟೊತ್ತಿನಲ್ಲಿ ಹೋಗ್ಬಿಟ್ಟು ಈಗ ನೀವು ಏನು ಮಾಡಿದ್ರಿ ಏನು ಎಂತ ಅಂದ್ರೆ ತಾಳ್ಮೆಯಿಂದಾನೆ ಕೇಳಿ ಜಗಳಕ್ಕೆ ಹೋಗ್ಬೇಡಿ. ಏನಾರ ಅವ್ನು ಹಂಗೆ ಹಿಂಗೆ ಅಂತಂದ್ರೆ ನನ್ನ ಮಗನ ನಾವು ಹೆಣ್ಣು ನೋಡ್ತೇವೆ ನಾವು ಅಂದ್ಬಿಟ್ಟು ಬರೋಗಿ. ಇದು ನೆನೆ ದಿವಸ ಅಕ್ಕನೂ ಫೋನ್ ಮಾಡಿದ್ಲು. ಯಾವುದೋ ಹುಡುಗಿ ಇದ್ದದಂತೆ ಎಂಗೇಜ್ಮೆಂಟ್ ಆಗಿ ಕಿತ್ತೋಗಿದ್ದದಂತೆ. ಬೇಕಾದ್ರೆ ಮಾಡ್ತಾರೆ ಕಣ್ಮಗ. ನಾನು ನಿಮ್ಮ ಸುದ್ದಿ ಎಲ್ಲ ಹೇಳ್ದೆ. ಹುಡುಗ ಹಿಂಗೆ ಮನೆ ಕಡೆ ಹಿಂಗೆ ಜೋರಾಗವ್ರೆ ಅಂತ ಹೇಳಿದ್ಕೆ ಆಯ್ತು ಬೇಕಾದ್ರೆ ಬಂದು ಒಂದ್ಸತ್ ನೋಡಿ ಅಂತ ಅಂದಿದಾರಂತೆ. ಹೋಗಿ ನೋಡ್ಕೊ ಬಂದ್ಬಿಡಕಾಯ್ತದೆ. ಒಂದ್ ಮಾತಂಗ್ ಕೇಳ್ಕೊಬರೋಗ್ರಿ. ಈಗ ಹೋಗಿ ನೋಡ್ಬೋದು ಮಾಡ್ಬೋದು ಕಣೆ. ಏನು ಕಮ್ಮಿ ಆಗಿದ್ದದು? ಯಾಕೆ ಹೆಣ್ಣು ಕೊಡೋರಿಲ್ವಾ ನನ್ನ ಮಗನಿಗೆ? ನೋಡ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಇಲ್ಲಿರೋ ಪಾಯಿಂಟ್ ಏನು ಅಂದ್ರೆ ಇವನು ನನ್ನ ಮಗನೇ ಸರಿ ಇಲ್ವಲ್ಲ ನಿನ್ನ ಮಗ ಬಡಿದ.
ಅವ್ನು ಅಪ್ಪ ಸರಿಯಾಗಿದ್ರೆ ಏನಾರು ಮಾಡ್ಬೋದಾಗಿತ್ತು. ಅವನೇ ಸರಿ ಇಲ್ವಲ್ಲ ಹೇಳು. ಅವನೇ ಹಂಗೆ ಇರ್ತೀಯ ಅವ್ನುಗಳ್ಗೂ ಬಿಟ್ಕೊಡಲ್ಲ. ಅವತ್ತು ಬರಿಯ ಮಕ್ಳಾಗ್ನಿಲ್ವಲ್ಲ ಹಾಸ್ಪಿಟ್ಲಿಗೆ ತೋರಿ ಅನ್ನೋ ವಿಷಯಕ್ಕೆ ಜಗಳ ಆಡ್ಕೊಂಡು ಹೋದ ಎತ್ತಿ ಕರ್ಕೊಂಡು. ಇವ್ನು ಹೆಂಗೆ ಮಾಡೋದು ಅಂತ ನಂಗೆ ಅರ್ಥ ಆಯ್ತಿಲ್ಲ. ಹಬ್ಬ ಬಿಗಿಯಾಗಿದ್ರೆ ಅವ್ರನ್ನ ಆಡಿಸ್ಬೋದು. ಏನು ಮಾಡಿಯೇ ಈ ನನ್ನ ಮಗನೇ ಸರಿಯಿಲ್ಲ. ಹಂಗೆ ಅನ್ಕೊಂಡು ನಾವು ಸುಮ್ಮನಿರಕ್ಕೆ ಆಯ್ಕಿಲ್ಲ. ಅವ್ನು ನಾವು ಹೇಳ್ದಂಗೆ ಕೇಳಕ್ಕೆ ಆಯ್ಕಿಲ್ಲ. ಹೆಂಗಾರು ಮಾಡೋದ ನೀನು ಹೇಳೋ ಸರಿ. ನಿನ್ನ ಅಕ್ಕನಿಗೆ ಫೋನ್ ಮಾಡಿ ಹೇಳು. ನೋಡೋದ ಭಾನುವಾರ ಹೋಗಿ ನಾನಿನ್ನು ನೋಡ್ಕೊಬರಕಾಯ್ತದೆ. ಮೊದಲು ಇಲ್ಲೇನು ಸಮಾಚಾರ ಅಂತ ಕೇಳಿ ಹೋಗಿ ಕೇಳ್ಕೊಬರಿಗೆ ಗೋವಿಂದನ ಏನಂದನ್ ನೋಡದ. ಈಗೇನು ಹೆಂಗೆ ಏನು ಏನಂದ್ರು ರಿಪೋರ್ಟಲ್ಲಿ ಏನಿದ್ದು ಅಂತ ಪತ್ತೆ ಮಾಡಿದ್ರ ಏನು ಎಂತು ಅಂತವ ಕೇಳಿ ಸರಿಯಾ. ಅವನ ಹೆಚ್ಚಿಗೆ ಮಾತಾಡಿದ್ರೆ ನಾವು ಭಾನುವಾರ ಹೆಣ್ಣು ನೋಡಕ್ಕೆ ಹೋಯ್ತೇವೆ. ನಾವು ನನ್ನ ಮಗನ ನಾವು ಮಾಡ್ತೇವೆ. ಯಾರು ಈಗ ಕಾನೂನು ರೀತಿಲಿ ಹೋದ್ರು ಈಗ ಮದುವೆ ಆಗಿ ಇಷ್ಟು ವರ್ಷ ಆಗದೆ ಮಕ್ಕಳಿಲ್ಲ ಅಂದರೆ ಮದುವೆ ಆಗನೇಬೋದು, ಮದುವೆ ಮಾಡನೇಬೋದು. ನಾವು ಯಾಕೆ ಬೇಡ ಅಂದನು ಅವಳನ್ನ ಹೇಳೋದು ಅವಳಿಗೆ ಒಪ್ಸವ ನೀನು ನಿನ್ನ ಗಂಡಂಗೆ ನಮ್ಮ ವಂಶವ ಇಲ್ಲಿಗೆ ಸ್ಟಾಪ್ ಆಗೋದು ಬೇಡ, ಮುಂದುವರಿಸ್ಬೇಕು. ನಿನ್ನ ಗಂಡಂಗೆ ಹೆಂಗಾರು ಮಾಡಿ ನೀನು ಒಪ್ಸು ಅಂತ ಅವಳನ್ನೇ ಕೇಳೋದು. ನಾವೇನೇ ಒಪ್ಪಿಸ್ತಾಳೆ ಅವಳಿಗೆ ಇರಕ್ಕೆ ತಾಕತ್ತಿಲ್ದೋದ್ಮೇಲೆ ಒಪ್ಪಿಸ್ತಾಳೆ ಬಿಡಿ. ಅವಳು ಒಪ್ಪಿಸ್ತಾಳೆ. ಅವಳು ಬಾಯ್ ಬಿಡ್ಕಿ ರಾಬಾಜಿ ಒಟ್ಟಿನಲ್ಲಿ ಪ್ರೀತಿ ಪ್ರೇಮ ಅನ್ಕೊಂಡು ನಮ್ಮ ಮನೆ ಹಾಳು ಮಾಡ್ಬಿಟ್ಟ ನಿನ್ನ ಮಗ ಕಂದ್ಬಿಡು. ಗೊತ್ತಿರೋ ವಿಷಯನೇ ಇನ್ನೇನು ನಾವು ಹಿಂಗೆ ಸಂಕಟ ಪಡ್ಕೊಂಡು ಸಾಯ್ಬೇಕಾ ತೊಡಗಲ್ ಮುಂಡೆಗೆ ತು. ಅದ ಒಂದು ಮಗಿನೇರ ಹೇಗಿತ ಇಲ್ಲ ಅವಳಿಗೆ. ಯಾವ ದಿಮಾಕನಲ್ಲಿ ಮಾತಾಡೋದು ದುರಾಂಕಾರ ಕಮ್ಮಿ ಆಗಿರ್ಬೋದ ಅವಳಿಗೆ. ಕಮ್ಮಿ ಆಗಿದ್ದು ಕಮ್ಮಿ ದೂರಂಕರ ಬೇರೆ ಅದಕ್ಕೆ ಹೋಗು ಓಟ್ ಬತ್ತೀನಿ ನೋಡದ ಅದೇನದನ್ ಗೋವಿಂದ ಓಟ್ ಕೊಡಗ್ರಿ ಏನಂದ ನೋಡದ. ಸರಿ ಆಯ್ತು ನಾನು ಓಟ್ ಬತ್ತೀನಿ ಅದೇನು ನೋಡ್ತಾರೋ ಮತ್ತೆ ಕ್ಯಾಕು ಮುಸ್ತೀನಿ ಹಂಗೆ ದ್ವಾಸೆ ಗಿಸೆ ತಿನ್ನಕ್ಕಾಕಿಲ್ಲ ನೆನೆ ಸಂಪ್ಳದಲ್ಲಿ. ಸರಿ ರೀ ಆಯ್ತು ನಾನು ಹೇಳ್ತೀನಿ ಹೋಗಿ. ಹಲೋ ಹಲೋ ಅಕ್ಕ ಏನು ಮಾಡ್ತಾ ಇದ್ದಿ? ಏನಿಲ್ಲ ಕಣೆ ಕುಂತಿದ್ದೀನಿ. ನೀನೇನು ಮಾಡ್ತಾ ಇದೀಯಾ? ಏನಿಲ್ಲ ಕಣಕ್ಕ ಕುಂತೀನಿ ನಾನು. ಆಯ್ತಾ ನಾಷ್ಟ? ಅಯ್ಯೋ ನೆನ್ನೆ ಸಂಪ್ಳ ಇತ್ತು ದೋಸೆ ಉಯ್ಕೊಡೋದ ಅಂದ್ಬಿಟ್ಟು ಉಯ್ತೀನಿ ಅಂದೆ. ಚಟ್ನಿ ಮಾಡ್ಬಿಟ್ಟು ಒಂಚೂರು ದೋಸೆ ಉಯ್ಕೊಡೋದ ಅಂದ್ಬಿಟ್ಟು ಗಿಂಜಾಡ್ಕ ಹೋದ್ರು. ಸುಮ್ಮನೆ ಮಾಡಿರೋದು ತಿನ್ನಕ್ಕೆ ನಮ್ಮನ್ನ ಬಟ್ಟೆ ಉಸ್ ಮಟ್ಟೆ ಕಟ್ತಾರೆ. ಅಯ್ಯೋ ನೆನ್ನೆ ದೋಸೆ ಸಂಪ್ಳ ಚೆನ್ನಾಗಿರ್ತದೇನೆ ಮಾಡ್ಕೊಡೆ ಏನಾರೇ ಬೇರೆ ಅಡುಗೆ. ಅಯ್ಯೋ ಏನು ಮಾಡ್ಕೊಟ್ಟೆ ಸುಮ್ಮನೆ ಇರತ್ತಾಗೆ ತಲೆ ಕೆಟ್ಟೋದಂಗೆ ಆಯ್ತು ನನಗೆ. ನಿಮ್ದೇನದೇ ಇಲ್ಲ ಕಣಕ್ಕ ನನಗಂತವೆ. ಅಕ್ಕ ಅದೇ ಹುಡುಗಿ ಮನೆಯವ್ರ ಹತ್ರ ಮಾತಾಡು ಅಂತ ಹೇಳಿದ್ನಲ್ಲ ಮಾತಾಡ್ದ. ಕಣವ ನೆನೆ ಸಂಜೆಲಿ ಹೋಗಿದ್ದೆ ಅವ್ರ ಮನೆ ಹತ್ರ. ನಾನು ಮಾಡೋದ ಅನ್ಕೊಂಡೆ ಅಷ್ಟೊತ್ತೆ ಇಲ್ಲಿ ಯಾರು ಬಂದರು. ಅದಕ್ಕೆ ನಾಳೆಗೆ ಮಾಡೋದ ಅನ್ಕೊಂಡು ಈಗ ಮಾಡೋದು ನಾನೇ ನಾಷ್ಟ ಗಿಷ್ಟ ಮಾಡಲಿ ಆಮೇಲೆ ಮಾಡೋಕ್ಕಾಯ್ತದೆ ಅನ್ಕೊಂಡು ಸುಮ್ಮನಿದ್ದೆ. ಹೋಗಿದ್ದೆ ಕಣೆ. ಏನಂದ್ರಕ್ಕ? ಅದೇ ಕಣ್ಮಗ ಅವ್ರು ಹೇಳ್ತಿರೋದೇನು ಅಂದರೆ ಆಯಿತು ಅದೇ ಎಂಗೇಜ್ಮೆಂಟ್ ಆಗಿ ಕಿತ್ತೋಗಿತ್ತು. ಹುಡುಗನಿಗೆ ಅದೇನೋ ಏಜ್ ಜಾಸ್ತಿ ಆಗ್ಬಿಟ್ಟಿತ್ತಂತೆ. ಡೇಟ್ ಆಫ್ ಬರ್ತ್ ತಪ್ಪು ಹೇಳ್ಬಿಟ್ಟಿದ್ರಂತೆ. 25 ವರ್ಷ ಅಂತ ಹೇಳಿದ್ರಂತೆ. ಈ ಹುಡುಗಿಗೆ 90 ವರ್ಷ. 25 ವರ್ಷ ಆದ್ರೂ ಅಡ್ಜಸ್ಟ್ ಆಯ್ತದೆ ತಗೆ ಅನ್ಕೊಂಡು ಸುಮ್ಮನೆ ಆಗಿದ್ರು. ಅಲ್ಲಿ ಡೇಟ್ ಆಫ್ ಬರ್ತ್ ಎಲ್ಲ ಚೆಕ್ ಮಾಡಬೇಕಾದ್ರೆ 35 ವರ್ಷ ಬಂತೆ ಹುಡುಗನಿಗೆ. ಈ ಹುಡುಗಿಗೆ 90 ಅಂದರೆ ಆ ಹುಡುಗನಿಗೆ 35 ಅಂದ್ರೆ 10 ವರ್ಷ ಗ್ಯಾಪ್ ಆಯ್ತದ. ಹಿಂಗೆ ಸುಳ್ಳು ಹೇಳಿದ್ರಲ್ಲ ಅಂದ್ಬಿಟ್ಟು ಅದನ್ನ ಕಿತ್ತಾಕಿದ್ರು ಎಂಗೇಜ್ಮೆಂಟ್ ಆದಮೇಲೆ. ಅದಕ್ಕೆ ಅವ್ರು ಅಂತಿರೋದು ನಾಳೆ ದಿವಸಕ್ಕೆ ಎಂಗೇಜ್ಮೆಂಟ್ ಕಿತ್ತೋಗಿತ್ತು ಅಂತ ಏನೇನೋ ಆಮೇಲೆ ಇದು ಮಾಡೋಂಗಿಲ್ಲ ಅಂತ ಎಲ್ಲ ಅಂದರು. ಅದಕ್ಕೆ ನಮಗೂ ಗೊತ್ತಿರೋಲ್ವಣ ಇದೇ ಕಣ ಹಿಂಗೆ ಅಂತೀರಿ. ನನ್ನ ತಂಗಿ ಅಂತೇವಳಲ್ಲ ಅಚ್ಚುಕಟ್ಟಾಗಿ ನೋಡ್ಕೊತಾಳೆ ಅಂತ ಅಂದೆ. ಆಮೇಲೆ ಹಂಗೆ ಏನಂತಾರೆ ಗೊತ್ತ ಮಗ ಅವರು ಮತ್ತು ನಾಳೆ ದಿವಸಕ್ಕೂ ಆ ಹುಡುಗಿ ಕಡೆಯಿಂದವ ಹಿರಿಯ ಹೆಂಡ್ತಿ ಕಡೆಯಿಂದ ಯಾವುದೇ ತೊಂದರೆ ಇಲ್ವ ಹೆಂಗೆ ಏನು ಅಂದ್ಬಿಟ್ಟಂಗೆ ಕೇಳಿದ್ರು ಕಣ್ಮಗ. ಇಲ್ಲ ಅಂತ ಹೇಳಿವಕ್ಕ ಅವಳಕ್ಕೆ ತೊಂದರೆ ಮಾಡ್ತಾಳೆ. ಅವಳು ಒಪ್ಪಿಸ್ತೀವಿ. ಈಗ ಅವಳು ಒಪ್ಕೋಬೇಕು. ಈಗ ಅವಳಿಗಿರೋಕ್ಕೆ ತಾಕತ್ತಿಲ್ದವ್ ತಾನೆ. ಈಗ ನನ್ನ ಮಗನಿಗೆ ನನ್ನ ಮದುವೆ ಮಾಡ್ತಾ ಇರೋದು ನಾವು ಒಪ್ಪಿಸ್ತಾಳೆ ಅವಳೇ ಒಪ್ಕೋಬೇಕು. ಮತ್ತು ಅವನು ಒಪ್ಪಿಸ್ಬೇಕು. ಇನ್ನೊಂದು ಏನೋ ಸ್ವಲ್ಪ ಟೈಮ್ ತಗೊಂಡವ್ರೆ ಅವ್ರೊಂದು ತಿಂಗಳು. ಅದಾದ್ಮೇಲಿಂದ ನಾವು ಸುಮ್ಮನೆ ಇರೋಕ್ಕಿಲ್ಲ. ಅವಳೇ ಒಪ್ಪಿಸಿ ನಿಂತು ಮಾಡಬೇಕು. ಇಲ್ದ ನಾನು ಸುಮ್ಮನೆ ಬಿಟ್ಟನ. ಅದಕ್ಕೆ ಕಣ್ಮಗ ಅವ್ರೆ ಅಂತ ಇರೋದು. ಇದನ್ನ ಅವರು ಜೊತೆಲಿ ಇರಲಿ ಅವಳನ್ನೇನು ಹಿರಿಯರ್ತಿಯ ಬಿಟ್ಟು ಅಂತ ನಾವೇನು ಹೇಳೋಕ್ಕಿಲ್ಲ. ಒಟ್ಟಿಗೆ ಮುಂದೆ ಯಾವುದೇ ಥರದಲ್ಲಿ ತೊಂದರೆ ಮಾಡೋಂಗಿಲ್ಲ. ಅದು ನಮ್ಮ ಹತ್ರ ಒಂಚೂರು ಬಿಗಿ ಬಂದೋಬಸ್ತ್ ಮಾಡ್ಕೊಡ್ಬೇಕು ಅಂತ ಕೇಳ್ತಾರೆ ಕಣ್ಮಗ. ಇಷ್ಟು ಹೇಳ್ತಾವ್ರೆ. ಅದಕ್ಕೆ ಅದನ್ನ ಹೇಳೋದ ನಿನ್ಗೆ ಅನ್ಕೊಂಡು ಫೋನ್ ಮಾಡೋದ ಅನ್ಕೊಂಡಿದ್ದೇನೆ ದಿವಸ ಮಾಡೋಕ್ಕಾಯ್ತದೆ ತಡುವ ಅನ್ಕೊಂಡು ನಾ ಸುಮ್ಮನೆ ಅದೇ ಈಗ ಮಾಡೋದು ನಾನೇ ನೋಡಕ್ಕ. ನಾವಂತ ಹುಡುಗಿ ಮೋಸ ಮಾಡೋಕ್ಕಿಲ್ಲ. ಅದೇನು ಬಿಗಿ ಬಂದೋಬಸ್ತ್ ಮಾಡಬೇಕು ಮಾಡ್ತೀವಿ. ಇವಾಗ ನಮ್ಗೆ 5 ಎಕರೆ ಇರ್ಬೇಕಾ 2.5 ಎಕರೆ ಜಮೀನು ಮನೆಯ ಅವಳ ಹೆಸರಿಗೆ ನಾವು ಮಾಡ್ಕೊಡ್ತೀವಿ. ಇನ್ನು 2.5 ಎಕರೆ ಬೇಕಾದ್ರೆ ಇವನು ಏನಾರು ಮಾಡ್ಕೊಳ್ಳಿ ಅವ್ನು ಹಿರಿಯರ್ತಿಗೆ ಕೊಟ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ. ಸರಿಯಾ? ಏನು ಮಾಡ್ಬೇಕು ವೇಳೆಗೆ ನಾವು ಮೋಸ ಮಾಡೋಕ್ಕಿಲ್ಲ. ಮದುವೆಗಿಂತ ಮುಂಚೆಗೆ ಮಾತಾದ ತಕ್ಷಣ ನಾವು ಇದು ಮಾಡಿಬಿಟ್ಟೆ ಮದುವೆ ಮಾಡ್ಕೊತೀವಿ. ಇನ್ನೇನಾಗಬೇಕು? ಸರಿ ಬಿಡು ಮಗ ಇಷ್ಟು ಯಾರು ಹೇಳ್ತಾರೆ. ಸರಿ ಬಿಡು ಆಯಿತು ನಾನು ಹಂಗೆ ಅಂತೀನಿ. ಅವ್ರ ಜೊತೆ ಮಾತಾಡ್ತೀನಿ. ಒಟ್ಟಿಗೆ ನೀನು ಮೊದಲು ನಿನ್ನ ಮಗನ ಒಪ್ಪಿಸ್ಬಿಟ್ಟು ನಿನ್ನ ಸೊಸೆ ನಿನ್ನ ಮಗನ ಒಪ್ಸವ ಆಮೇಲೆ ನೋಡೋಕ್ಕಾಯ್ತದೆ. ಸರಿ ಬಿಡಕ್ಕ ಆಯಿತು. ನೀನೇನು ತಲೆಗೆಡ್ಸ್ಕೊಬೇಡ ನಾನು ಒಪ್ಪಿಸ್ತೀನಿ ಬಿಡು. ಸರಿ ಕಣೆ ಪುಟಿ ಆಯಿತು. ಸರಿ ಕಣಕ್ಕ ಆಯಿತು. ಸದ್ಯ ಆದಷ್ಟು ಬಿರ್ನೆ ಈ ಮದುವೆ ಒಂದು ಆಗ್ಬಿಟ್ರೆ ಅಷ್ಟೇ ಸಾಕು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.